ಭಾಗವಹಿಸಿರ್ತಕ್ಕಂಥ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂಥ ಶ್ರೀ ರಾಮಲಿಂಗ ರೆಡ್ಡಿ ಅವರೇ, ಪವರ್ ಮಿನಿಸ್ಟರ್ ಆದಂಥ ಶ್ರೀ KJ ಜಾರ್ಜ್ ಅವರ, ವಸತಿ ಸಚಿವರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರ, ನಗರಾಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಶ್ರೀ ಬೈತಿ ಸುರೇಶ್ ಅವರ, ಈ ಕ್ಷೇತ್ರದ ಶಾಸಕರು ಅಧ್ಯಕ್ಷರು ಆದಂಥ ಶ್ರೀ ರಿಜ್ವಾನ್ ಅರ್ಷದ್ ಅವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ, ಗೋವಿಂದರಾಜು ಅವರ, BDA ಅಧ್ಯಕ್ಷರಾದಂಥ ಯಾರೀಶ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ನಾಗರಾಜು ಅವರ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಗಮದ ಶಾಸಕರಾದಂಥ ಶ್ರೀ ನಾರಾಯಣ ಸ್ವಾಮಿ ಅವರ, ಅಜಯ್ ಸಿಂಗ್ ಅವರ, ಅಲ್ಲಂ ಪ್ರಭು ಪಾಟೀಲ್ ಅವರ, ಈ ಶಾಸಕ ಮಿತ್ರರಾದಂಥ ಬಸವಂತಪ್ಪ ಅವರ, ಎಲ್ಲ ಅಧಿಕಾರಿ ಸ್ನೇಹಿತರ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಹನೀಯರೇ, ಮಹಿಳೆಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ನೂರು ಬಸ್ಸುಗಳಿಗೆ ಬೆಂಗಳೂರಿನ ನಾಗರಿಕರಿಗೆ, ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಮೊದಲನೇ ಹಂತದಲ್ಲಿ 100 ಬಸ್ಸುಗಳನ್ನು ಬಿಡ್ತಾ ಇದ್ದೀವಿ. 840 ಒಟ್ಟು ಬಸ್ಸುಗಳು, ಇವತ್ತು 100 ಮಾತ್ರ ಬಿಡ್ತಾ ಇದ್ದೀವಿ. ಸರ್ಕಾರ ಇದಕ್ಕೆ ಬೇಕಾದಂಥ ಅನುದಾನವನ್ನು ಒದಗಿಸ್ಕೊಟ್ಟಿದೆ. 336 ಕೋಟಿ, 336 ಕೋಟಿ. ಸುಮಾರು 50 ಘಟಕಗಳಿದ್ದಾವೆ, ಇಲ್ಲಿ ಡಿಪೋಗಳಿದ್ದಾವೆ. BMTCನಲ್ಲಿ 30 ಘಟಕಗಳಿದ್ದಾವೆ. ಸುಮಾರು 7,000ಕ್ಕೂ ಹೆಚ್ಚು ಬಸ್ಗಳಿದ್ದಾವೆ. ಪ್ರತಿದಿನ ಸುಮಾರು 20 ಲಕ್ಷನ, ಪ್ರತಿದಿನ 40 ಲಕ್ಷ ಪ್ರಯಾಣಿಕರು BMTC ಬಸ್ಗಳಲ್ಲಿ ಓಡಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ, ಐದು ಪಟ್ಟು 6 ಪಟ್ಟು ಹೆಚ್ಚಾಗಿ ಮೆಟ್ರೋ ರೈಲ್ಗಿಂತ ಜಾಸ್ತಿ ಇಲ್ಲಿ ಪ್ರಯಾಣಿಕರು ಜಾಸ್ತಿ ಓಡಾಡ್ತಾ ಇದ್ದಾರೆ.
ಉದ್ದೇಶ ಬೆಂಗಳೂರು ನಗರದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದನ್ನ ನಿವೃತ್ತ ನೌಕರರ ಸ್ವರ್ಗ ಅಂತೇಳಿ ಕರಿತೀವಿ ನಾವು. ಬೆಂಗಳೂರು ನಗರ ಸುಮಾರು 1.5 ಕೋಟಿ ಜನಸಂಖ್ಯೆ ಇದೆ. ಅದಕ್ಕೆ ನಾವು ಬೆಂಗಳೂರು ನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಪ್ರಾರಂಭ ಮಾಡಿದ್ದು. ಯಾಕಂತಂದ್ರೆ ಇಲ್ಲಿ ಕಾರ್ಮಿಕ ವರ್ಗ ಜಾಸ್ತಿ ಇದೆ, ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಹಿಂದಿನ ಸರ್ಕಾರ ಇಂದಿರಾ ಕ್ಯಾಂಟೀನ್ಗಳನ್ನು ಸ್ಥಗಿತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿತ್ತು. ನಾವು ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಇರ್ತಕ್ಕಂಥ ಕ್ಯಾಂಟೀನ್ಗಳನ್ನು ಹೊಸ ಮೆನು ಜೊತೆಗೆ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಷ್ಟು? ಬೆಂಗಳೂರು ನಗರದಲ್ಲಿ ಸುಮಾರು 180 ಇಂದಿರಾ ಕ್ಯಾಂಟೀನ್ಗಳಿದ್ದು ಒಂದು ವಾರ್ಡ್ಗೊಂದು ಮಾಡಬೇಕು ಅಂತೇಳಿ ನಮ್ಮ ಉದ್ದೇಶ ಇತ್ತು. ಪ್ರತಿ ವಾರ್ಡ್ನಲ್ಲೂ ಕೂಡ ಒಂದು ಇಂದಿರಾ ಕ್ಯಾಂಟೀನ್ ಇರಲೇಬೇಕು. ಕಾರ್ಮಿಕರಿಗೆ, ಬೀದಿ ವ್ಯಾಪಾರಿಗಳಿಗೆ, ಮತ್ತೆ ಫ್ಲೋಟಿಂಗ್ ಪಾಪ್ಯುಲೇಷನ್ಗೆ, ವಿದ್ಯಾರ್ಥಿಗಳಿಗೆ, ಆಸ್ಪತ್ರೆಗೆ ಬರೋರಿಗೆ, ಇವ್ರಿಗೆಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ಇಂದಿರಾ ಕ್ಯಾಂಟೀನ್ಗಳನ್ನು ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೇ ಇದನ್ನೆಲ್ಲ ಮಾಡಿದ್ದು. ಈಗ ಒಟ್ಟು 240 ಹೊಸದು ಎಲ್ಲ ಸೇರಿಸಿ 240 ಇಂದಿರಾ ಕ್ಯಾಂಟೀನ್ಗಳನ್ನು ಬೆಂಗಳೂರು ನಗರ ಒಂದರಲ್ಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರರ್ಥ ಕೆಳವರ್ಗದ ಜನರಿಗೆ, ಬಡವರಿಗೆ, ಕಾರ್ಮಿಕ ವರ್ಗದವರಿಗೆ ಕಡಿಮೆ ದರದಲ್ಲಿ ಊಟ ಮತ್ತು ತಿಂಡಿ ಸಿಗಬೇಕು ಅಂತಕ್ಕಂಥದ್ದು ಉದ್ದೇಶ. ಆಮೇಲೆ ಈಗ ಜೂನ್ 11, 2023ರಲ್ಲಿ ಶಕ್ತಿ ಯೋಜನೆ ಪ್ರಾರಂಭ ಆಯಿತು. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ಇಲ್ಲಿವರೆಗೆ ಸುಮಾರು 300 ಕೋಟಿ ಅಲ್ಲ 287 ಹತ್ತತ್ರ 300 ಕೋಟಿ ಹತ್ತತ್ರ ರೀಚ್ ಆಗ್ತಾ ಇದ್ದೀವಿ. ಎಲ್ಲ ಮಹಿಳೆಯರೇನು ಚಪ್ಪಳೆನೇ ತಟ್ಟಲ್ವಲ್ಲ, ನೀವೆಲ್ಲ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಿ. ಇದಕ್ಕೆ ಯಾವ ಅಂತಸ್ತು ಇಲ್ಲ, ಎಲ್ಲ ಮಹಿಳೆಯರು ತಿರುಗಾಡಬಹುದು. ಕೆಲಸದಲ್ಲಿ ಇರ್ತಕ್ಕಂಥ ಮಹಿಳೆಯರು, ಕಾರ್ಮಿಕ ಮಹಿಳೆಯರು, ಗಾರ್ಮೆಂಟ್ಸ್ಗೆ ಹೋಗ್ತಕ್ಕಂಥ ಮಹಿಳೆಯರು, ಮತ್ತು ಆಸ್ಪತ್ರೆಗೆ ಹೋಗ್ತಕ್ಕಂಥ ಮಹಿಳೆಯರು, ಸರ್ಕಾರಿ ಕೆಲಸಕ್ಕೆ ಹೋಗ್ತಕ್ಕಂಥ ಮಹಿಳೆಯರು ಎಲ್ಲರೂ ತಿರುಗಾಡ್ಬೋದು. ಮತ್ತು ಬೇರೆ ಬೇರೆ ಧಾರ್ಮಿಕ ಸ್ಥಳಗಳಿಗೆ, ಪ್ರವಾಸೋದ್ಯಮ ಸ್ಥಳಗಳಿಗೂ ಹೋಗೋಕೆ ಕೂಡ ಅನುಕೂಲ ಆಗ್ತಾ ಇದೆ. ನಾವು ಯಾಕೆ ಮಾಡೋದಾಗುತ್ತಂದ್ರೆ, ಸಮಾಜದಲ್ಲಿ ಮಹಿಳಾ ವರ್ಗಕ್ಕೆ ಅವ್ರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಶಕ್ತಿಯನ್ನು ತುಂಬಬೇಕು. ಈ ಕಾರಣದಿಂದ ಸರ್ಕಾರಕ್ಕೆ ಹೊರೆಯಾದರೂ ಪರವಾಗಿಲ್ಲ, ಮಹಿಳಾ ಪ್ರಯಾಣಿಕರಿಗೆ ಉಚಿತವಾಗಿ ಬಸ್ ಸೌಕರ್ಯವನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಈಗಾಗಲೇ ನಮ್ಮ ಸರ್ಕಾರ ಬಂದು 1 ವರ್ಷ, ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದದ್ದು. 23 ಮೇ 20. ಇವತ್ತು ನಾವು ಈಗಾಗಲೇ 12 ಸೆಪ್ಟೆಂಬರ್ 2024ರಲ್ಲಿದ್ದೀವಿ. ಭಾಳ ಜನ ಟೀಕೆ ಮಾಡ್ತಾ ಇದ್ರು,
ಇಲ್ಲ ಈ ಶಕ್ತಿ ಯೋಜನೆಯನ್ನು ನಿಲ್ಲಿಸ್ಬಿಡ್ತಾರೆ ಚುನಾವಣೆ ಆದಮೇಲೆ, ಮುಂದುವರಿಸಲ್ಲ ಎಲ್ಲ ಯೋಜನೆಗಳನ್ನು ಕೂಡ ನಿಲ್ಲಿಸ್ಬಿಡ್ತಾರೆ, ಬಡವರಿಗೋಸ್ಕರ ಮಾಡಿರ್ತಕ್ಕಂಥ ಯೋಜನೆಗಳನ್ನು. ವಿರೋಧ ಪಕ್ಷದವರು ಬಡವ್ರ ಪರವಾಗಿದ್ರೆ ಈ ಮಾತುಗಳನ್ನು ಹೇಳ್ತಾ ಇರಲಿಲ್ಲ. ಅವರೆಲ್ಲರೂ ಕೂಡ ಬಡವರ ವಿರೋಧಿಗಳು, ಅದಕ್ಕೋಸ್ಕರ ಈ ಥರದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡುವಾಗ ಹಣಕಾಸಿನ ಪರಿಸ್ಥಿತಿಯನ್ನು ನೋಡ್ಕೊಂಡೇ ಜಾರಿ ಮಾಡಿರ್ತಕ್ಕಂಥದ್ದು. ಇವತ್ತು ಶಕ್ತಿ ಯೋಜನೆ, ಬಡವರಿಗೆ 200 ಯೂನಿಟ್ ಕೊಡ್ತಕ್ಕಂಥ ಯೋಜನೆ, ಏನದು ಗೃಹ ಜ್ಯೋತಿ, ಹೆಣ್ಮಕ್ಳಿಗೆ ಸುಮಾರು 1,23,00,000 ಕುಟುಂಬಗಳಿಗೆ, 1,23,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ನೀವೆಲ್ಲ ನೋಡ್ತಾ ಇದ್ದೀರಿ, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಎಲ್ಲ ನೋಡ್ತಾ ಇದ್ದೀರಿ. ಭಾಳ ಜನ ಈ 2,000 ರೂಪಾಯಿನಿಂದ ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳು ಸುಧಾರಣೆ ಆಗ್ತಕ್ಕಂಥದ್ದು, ಅವರು ಹೊಸ ಹೊಸ ಉದ್ದಿಮೆಗಳನ್ನು, ಸಣ್ಣ ಉದ್ದಿಮೆಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಇದೆ. ಮೊನ್ನೆ ಬೆಳಗಾಂಗೆ ಹೋಗಿದ್ದೆ ನಾನು, ಒಬ್ಬ ಹೆಣ್ಮಗಳು ಬಂದಳು. ನಾನು 10 ತಿಂಗಳು 2,000 ರೂಪಾಯಿ ಎಲ್ಲ ಉಳಿಸಿ ಇಡೀ ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳಿದ್ಲು. ಇಡೀ ಊರಿಗೆ ನೋಡಿ, ಪಾಪ ವಯಸ್ಸಾದವಳು ಮುದುಕಿ ನನಗೆ ಊನಾರ ಹಾಕಕ್ಕೆ ಬಂದ್ಲು. ನಾನೇ ಅವಳಿಗೆ ಪಾಪ ಹೆಣ್ಮಗಳಿಗೆ ಸನ್ಮಾನ ಮಾಡಿದೆ ಅಂತ ಇಟ್ಕೊಳ್ಳೋಣ, ಏರ್ಪೋರ್ಟ್ನಲ್ಲಿ ಬಂದು ನನ್ನ ಭೇಟಿ ಮಾಡಿದ್ಲು. ಸೊ ಈ ಥರ. ಆಮೇಲೆ ಇನ್ನೊಂದು ಕೆಲವು ಕಡೆ ಸೊಸೆಗೆ ಇದೊಂದು ಟೀಕೆ ಶುರು ಮಾಡಿಬಿಟ್ಟಿದ್ರು. ಅತ್ತೆ ಸೊಸೆ ಜಗಳ ತಂದು ಹಾಕ್ಬಿಡ್ತಾ ಇದ್ದೀರಿ, ಅತ್ತೆ ಸೊಸೆ ಜಗಳ ತಂದು ಹಾಕ್ಬಿಡ್ತಾ ಇದ್ದೀರಿ. ಇದು ಮಾಡೋದು ಪಾಪ. ಸೊಸೆಗೆ ಒಂದು ಸಣ್ಣ ಉದ್ದಿಮೆ ಮಾಡಿರ್ತಕ್ಕಂಥ ಮಹಿಳೆ ಇದ್ದಾರೆ. ಎಂಥದ್ದು? ಬಳೆ ಅಂಗಡಿ, ಬ್ಯಾಂಗಲ್ ಸ್ಟೋರ್. ಹೇಗೆ ವಿರೋಧ ಪಕ್ಷದವರು ಟೀಕೆಗಳನ್ನು ಮಾಡ್ತಾ ಇದ್ರು. ಗೃಹಲಕ್ಷ್ಮಿ, ಗೃಹ ಜ್ಯೋತಿನಲ್ಲಿ ಬಹುಶಃ 200 ಯೂನಿಟ್ ಒಳಗಡೆ ಖರ್ಚು ಮಾಡ್ತಕ್ಕಂಥವರೇ ಜಾಸ್ತಿ ಜನ ಇರೋದು. ಪ್ರತಿ ತಿಂಗಳಿಗೆ, ಪ್ರತಿದಿನ 1,62,00,000 ಮನೆಗಳು, 1,62,00,000 ಮನೆಗಳು. ಯಾವಲ್ಲಾರು ಇತ್ತ ಇದು? ಇದೆಲ್ಲ. ಆಮೇಲೆ 5 kg ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ನಾವು 10 kg ಕೊಡ್ತೀವಿ ರೀ, ಇನ್ನೂ 5 kg ಸಾಲಲ್ಲ. 5 kg ಅಕ್ಕಿ ಕೊಡಲಿಲ್ಲ ಅವರು, ಕೇಂದ್ರದವರು. ಅದಕ್ಕೆ 170 ರೂಪಾಯಿ, ಪ್ರತಿಯೊಬ್ಬರಿಗೆ 170 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದು. ಆಮೇಲೆ ನಿರುದ್ಯೋಗಿ ಯುವಕರಿಗೆ, ಗ್ರಾಜ್ಯುಯೇಟ್ಸ್ ಯುವಕರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತಕ್ಕಂಥ, 2 ವರ್ಷದವರಿಗೆ ಕೊಡಬೇಕು ಅಂತೇಳಿ. ಮತ್ತು ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡೋ ಕೆಲಸ ಮಾಡಬೇಕು, ಕೊಡೋದನ್ನ ಸರ್ಕಾರವೇ ಮಾಡಿಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಸೊ ಹೀಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಪ್ರತಿ ವರ್ಷ 52ರಿಂದ 56 ಸಾವಿರ ಕೋಟಿ ರೂಪಾಯಿಗಳನ್ನು ಈ ಕಾರ್ಯಕ್ರಮಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮಗಳ ಫಲಾನುಭವಿಗಳು ಕೂಡ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಜಾತಿಗೆ, ಯಾವುದೇ ಧರ್ಮಕ್ಕೆ ಸೇರಿರ್ತಕ್ಕಂಥ ಬಡವರು.
ಹೆಣ್ಮಕ್ಕಳು. ಇದರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ. ನಾವು ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲರಿಗೂ ಕೂಡ ಇವತ್ತು ಕೊಡ್ತಾ ಇರ್ತಕ್ಕಂಥ ಕೆಲಸವನ್ನು ನಾವು ಅವರಿಗೆ ತಿಂಗಳಿಗೆ ಒಂದು ಕುಟುಂಬಕ್ಕೆ 4 ರಿಂದ 5 ಸಾವಿರ ರೂಪಾಯಿ ಸಿಗ್ತಾ ಇದೆ. ಒಂದು ತಿಂಗಳಿಗೆ 4 ರಿಂದ 5 ಸಾವಿರ ರೂಪಾಯಿ. ನಾವು ಮುಂದುವರೆದ ರಾಷ್ಟ್ರಗಳಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಏನಂತ ಕರೀತಾರೆ ಅಂತಂದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಇದು ಕೊಡೋದ್ರಿಂದ ಅವ್ರ ಮಕ್ಕಳು ಓದ್ಸೋಕ್ಕೆ ಅನುಕೂಲ ಆಗ್ತದೆ, ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಾರ್ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಶಕ್ತರಿದ್ದಾರೆ ಅವರೆಲ್ಲರಿಗೂ ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸ ಆಗ್ತದೆ. ಸೊ ಇದು ಈ ಗ್ಯಾರಂಟಿ ಯೋಜನೆಗಳು. ಇದ್ರ ಜೊತೆಗೆ ಈ ಪ್ರಯಾಣಿಕರಿಗೆ ಹೆಚ್ಚು ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಇದು 4ನೇ ಬಾರಿ ಹೊಸ ಬಸ್ಗಳನ್ನು ಬಿಡ್ತಾ ಇರ್ತಕ್ಕಂಥದ್ದು. ನಾವು 4ನೇ ಸಾರಿ ನಮ್ಮ ಸರ್ಕಾರ ಬಂದ ಮೇಲೆ 4ನೇ ಸಾರಿ. ಇವೆಲ್ಲ ಡೀಸೆಲ್ ಬಸ್ಗಳು, ಎಲ್ಲ ಸೌಕರ್ಯಗಳು ಕೂಡ ಇದ್ದಾವೆ. ಪಾಪ ಇಲ್ಲೆಲ್ಲ ಯೂನಿಯನ್ ಲೀಡರ್ಸ್ಗಳೆಲ್ಲ ಕೂತಿದ್ದಾರೆ ಮುಂದ್ಗಡೆ. ಸುಬ್ರಾವ್, ಏನು ಈಗ ಆ ಕಡೆ ನೋಡ್ತಾ ಇದ್ದೀರಾ? ಯಾವ ಕಡೆ ನೋಡ್ತಾ ಇದ್ದೀರಿ? ಯೂನಿಯನ್ ಲೀಡರ್ಸ್ಗಳೆಲ್ಲ ಕೂತಿದ್ದಾರೆ. ಇಲ್ಲ, ನಿಮ್ಮ ಜೊತೆಲೂ ನಾವು ಇರ್ತೀವಿ. ಕಾರ್ಮಿಕರಿಗೆ ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಲ್ಲ. ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅದರಿಂದ ಒಟ್ಟಾರೆಯಾಗಿ ಸಮಾಜದಲ್ಲಿ ಸಮಾನತೆ ಬರಬೇಕು. ಸಮಾನತೆ ಬರಬೇಕಾದ್ರೆ ಬಡವರು ಬಲ್ಲಿದರು ಈ ಮಧ್ಯೆ ಇರ್ತಕ್ಕಂಥ ಅಂತರ ಇದೆಯಲ್ಲ, ಆ ಗ್ಯಾಪ್ ಕಡಿಮೆ ಆಗಬೇಕು. ಆ ಗ್ಯಾಪ್ ಕಡಿಮೆ ಆಗದೇನೆ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗಲ್ಲ. ಸಮಾನತೆಯನ್ನು ತರಬೇಕು. ಯಾಕಂತಂದರೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಬುದ್ಧ ಹೇಳಿದ್ದು, ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು, ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಎಲ್ಲವೂ ಕೂಡ ಯಾರು ದುರ್ಬಲರಿದ್ದಾರೆ ಆ ದುರ್ಬಲರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಿದಾಗ ಮಾತ್ರ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಟ್ಟಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು, ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಇವತ್ತು ನಾವು ಏನೇನೋ 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತಾ ಇದ್ದೀವಿ, ಅದು ಈ ಶ್ರೀಮಂತರು ಬಡವರಿಗಿರ್ತಕ್ಕಂಥ ಅಂತರವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಹೊರತು ರಾಜಕೀಯ ಕಾರಣಗಳಿಗೋಸ್ಕರ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಬೇರೆ ಕಾರ್ಯಕ್ರಮ ಇದೆ. ಇವತ್ತು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸಾರಿಗೆ ಇಲಾಖೆ BMTCನಲ್ಲಿ 840 ಬಸ್ಗಳನ್ನು ಈ ವರ್ಷ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ 100 ಬಸ್ಗಳನ್ನು ಇವತ್ತು ಪ್ರಯಾಣಿಕರಿಗೆ ಸೌಕರ್ಯಕ್ಕೆ ಬಿಟ್ಟುಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬಸ್ಸುಗಳನ್ನು ನಾವು ಪ್ರಯಾಣಿಕರಿಗೆ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ಎಲ್ಲ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.